ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಿತ್ಯಶ್ರೀ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರಾ. ಇವತ್ತಿನ ವ್ಲಾಗಲ್ಲಿ ನಾವು ಹೇರ್ ಫಾಲ್ ಸಮಸ್ಯೆ ಅಂದರೆ ಕೂದಲು ಉದುರುವಿಕೆಗೆ ಹಾಗೆ ಡ್ಯಾಂಡ್ರಫ್ ತಲೆ ಹೊಟ್ಟಿನ ಸಮಸ್ಯೆ ಹೇಗೆ ಹೋಗ್ಲಾಡ್ಸೋದು ಅಂತ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ. ಬನ್ನಿ, ಮೊದಲಿಗೆ ನಾವು ಯಾವ್ಯಾವ ಆಯಿಲ್ನ ಯೂಸ್ ಮಾಡಿಕೊಂಡು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಾ ಇದ್ದೀವಿ ಅಂತ ನೋಡೋಣ. ಮೊದಲನೇದಾಗಿ ಫಿಗಾರೋ ಅವ್ರದ್ದು ಆಲಿವ್ ಆಯಿಲ್, ನಂತರ ಬಜಾಜ್ ಅವ್ರದ್ದು ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಅಂತ ಕರೀತಾರೆ. ನೆಕ್ಸ್ಟು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ, ಹಾಗೆ ಹರಳೆಣ್ಣೆ, ಇದನ್ನು ಕೈ ಎಣ್ಣೆ ಅಂತಲೂ ಕೂಡ ಕರೀತಾರೆ. ನಂತರ ಮೆಂತ್ಯ, ಸಣ್ಣದಾಗಿ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿ, ಹಾಗೆ 2 ಎಸಳಷ್ಟು ಕರಿಬೇವಿನ ಸೊಪ್ಪು. ಹರಳೆಣ್ಣೆ ಬಂದು ನಾವು ಊರಿಂದ ತಂದಿರೋದು. ಮತ್ತು ಇನ್ನೊಂದು ಹೇಳ್ಬೇಕಂತ ಅಂದರೆ ಇದೇ ಬ್ರ್ಯಾಂಡ್ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ, ನಿಮಗೆ ಇಷ್ಟ ಇರೋವಂಥ ಬ್ರ್ಯಾಂಡ್ ಆಯಿಲ್ನ ನೀವು ಯೂಸ್ ಮಾಡ್ಬೋದು. ನಂತರ ಸ್ಟವ್ ಹಚ್ಚಿ ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಹಾಗೆ ಒಂದು ಪಾತ್ರೆ ತೊಗೊಳ್ಳಿ. ನಾನು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ, ಯಾಕೆ ಅಂದರೆ ಆಯಿಲಲ್ಲಿ ಬಬಲ್ಸ್ ಕ್ರಿಯೇಟ್ ಆಗಿ ಉಕ್ಕೋ ಚಾನ್ಸಸ್ ಇರುತ್ತೆ. ನಾನು ತೊಗೊಂಡಿರೋ ಎಲ್ಲ ಆಯಿಲ್ನ ಈ ಲೋಟದಲ್ಲೇ ಮೆಷರ್ಮೆಂಟ್ ತೊಗೊತಾ ಇರೋದು. ಈ ಲೋಟದಲ್ಲಿ 1.5 ಲೋಟದ ಸಮ ಪ್ರಮಾಣದಷ್ಟು ತೊಗೋತಾ ಇದ್ದೀನಿ. ಅಂದರೆ 1.5 ಲೋಟದಷ್ಟು ಹರಳೆಣ್ಣೆ, 1.5 ಲೋಟದಷ್ಟು ಕೊಬ್ಬರಿ ಎಣ್ಣೆ, 1.5 ಲೋಟದಷ್ಟು ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ, 1.5 ಲೋಟದಷ್ಟು ಆಲಿವ್ ಆಯಿಲ್. ಇಷ್ಟನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 3 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿ 10-15 ಸೆಕೆಂಡ್ಗಳ ಕಾಲ ಬಿಟ್ಟು ಕರಿಬೇವಿನ ಸೊಪ್ಪನ್ನ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ಬನ್ನಿ. ಹುಷಾರಾಗಿ ಮಾಡಿ, ಅದು ಸಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಇಲ್ಲ ಅಂತ ಅಂದರೆ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಎಣ್ಣೆ ಸ್ವಲ್ಪ ಮಟ್ಟಿಗೆ ಆರಿದ ತಕ್ಷಣ ನೀವು ಕರಿಬೇವಿನ ಸೊಪ್ಪನ್ನ ಅದಕ್ಕೆ ಮಿಕ್ಸ್ ಮಾಡಬಹುದು. ಇಷ್ಟೆಲ್ಲ ಮಿಶ್ರಣ ಮಾಡಿ ಇಟ್ಕೊಂಡಿರುವಂಥ ಈ ಆಯಿಲ್ನ 1 ದಿನ ಪೂರ್ತಿ ಅಂದರೆ 24 ಗಂಟೆಗಳ ಕಾಲ ಹಾಗೆ ಇಡಬೇಕು. 24 ಗಂಟೆಗಳ ನಂತರ ಒಂದು ಗ್ಲಾಸ್ ಕಂಟೈನರ್ಗೆ ಒಣಗಿಸಿ ಇಟ್ಕೊಂಡಿರುವಂಥ ಬೆಟ್ಟದ ನೆಲ್ಲಿಕಾಯಿ ಹಾಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಆಯಿಲ್ನ ಕೂಡ ನಾವು ಅದಕ್ಕೆ ಶೋಧಿಸಿ ಹಾಕೋಬೇಕು. ಈ ಒಂದು ಡ್ಯಾಂಡ್ರಫ್ ಸಮಸ್ಯೆ ಯಾರಿಗೆಲ್ಲ ಇದೆಯೋ ಅವರು ಈ ಒಂದು ಆಯಿಲ್ನ ಜೊತೆ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬೇಗ ಸಿಗುತ್ತೆ. ಇದು ಬರೀ ಕೂದಲು ಉದುರೋದು ಅಂತ ಅಲ್ಲ, ಡ್ಯಾಂಡ್ರಫ್ ಸಮಸ್ಯೆ ಅಂತಲ್ಲ, ಕೂದಲು ಬೆಳವಣಿಗೆಗೂ ಕೂಡ ಒಂದೊಳ್ಳೆ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಈ ಒಂದು ರೆಮಿಡಿನ ನೀವು ಒಂದ್ಸರಿ ಆದರೂ ಟ್ರೈ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಖುಷಿನ ಹಂಚ್ತಾ ನೀವು ಕೂಡ ಖುಷಿಯಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.